ರಣ ಬಿಸಿಲಿನ ನಡುವೆ ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇವತ್ತು KR ಪೇಟೆ ವಿಧಾನಸಭಾ ಕ್ಷೇತ್ರದಂತೆ ಮಿಂಚಿನ ಸಂಚಾರವನ್ನ ಮಾಡ್ತಾ ಇರುವಂತದ್ದು. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ರಿ, ಓದಲ್ಲೆಲ್ಲ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ, ಏನ್ ಹೇಳ್ತೀರಾ ಸರ್? ನನಗೆ ಬಹಳ ಖುಷಿ ಇದೆ. ನಮ್ಮ KR ಪೇಟೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳು ಭೇಟಿ ನೀಡ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ರಿ, ಈ ಬಿಸಿಲಲ್ಲೂ ಎಲ್ಲರೂ ಬಂದು ನಮ್ಮ ಜೊತೆಗೂಡಿ ನಿಮ್ ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ಎಲ್ಲರೂ ನೀವು ಗೆಲ್ಲಿಸ್ತೀನಿ, ನೀವು ಬನ್ನಿ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ರು. ಯಾವ ವಿಚಾರವನ್ನ ಇಟ್ಕೊಂಡು ಈ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದೀರಿ ಸರ್? ಜನರು ಏನ್ ಹೇಳ್ತಾ ಇದ್ದಾರೆ? ನಾನು ನಿಮ್ಮ ಸೇವೆ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತೀನಿ. ನಿಮ್ಮ ಅಭಿವೃದ್ಧಿಗೆ ಏನೇನ್ ಮಾಡ್ಬೇಕು ಅವೆಲ್ಲನು ನಮ್ ಕೈಲಾದಷ್ಟು ನಮ್ಮ ನಾಯಕರುಗಳ ಜೊತೆ ಕುಂತು ಡಿಸ್ಕಸ್ ಮಾಡಿ, ರೈತರ ಹೈಟೆಕ್ ಬೆಳೆ ಏನ್ ಬೆಳಿಬೇಕು, ಇಂಡಸ್ಟ್ರಿ ಏನ್ ತರಬೇಕು, ಈ ಸಣ್ಣ ಸಣ್ಣ ಕೈಗಾರಿಕೆಗಳಿದೆ ಅದು ಯಾವ ತರ ಮಾಡ್ಬೇಕು ಅನ್ನೋದು ಒಂದಿನ ಕುತ್ಕೊಂಡು ಮಾಡ್ತೀವಿ. ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ, ಅವು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತದೆ? ಜನರ ಒಂದು ಅಭಿಪ್ರಾಯ ಏನಿದೆ? ಈಗ 5 ಗ್ಯಾರಂಟಿ ಬಹಳ ಎಲ್ಲರಿಗೂ ಮನೆ ಮುಟ್ಟಿದೆ. ಇಂಥವ್ರಿಗೆ, ಇದು ಕಾಂಗ್ರೆಸ್ ಅವ್ರಿಗೆ, BJP ಅವ್ರಿಗೆ, JDS ಅವ್ರಿಗೆ ಅಂತೆಲ್ಲ ಪ್ರತಿಯೊಂದು ಮನೆಗೂ ಈ ಗ್ಯಾರಂಟಿ ತಲುಪಿದೆ. ಅವ್ರು ಆದ್ರೆ ಈ ಬಿಸಿಲಲ್ಲಿ ಬರಗಾಲದಲ್ಲಿ ಆ 5 ಗ್ಯಾರಂಟಿ ಕೊಟ್ಟಿರೋದ್ರಿಂದಲೇ ಬದುಕಕ್ಕೆ ಸಾಧ್ಯ ಇದೆ. ಅದರಿಂದ ಎಲ್ಲರೂ ಅದು ಆ ಗ್ಯಾರಂಟಿ ಬಗ್ಗೆ ಬಹಳ ಖುಷಿ ಇದೆ. 90% ಆ ಗ್ಯಾರಂಟಿ ವರ್ಕ್ ಆಯ್ತದೆ ಅಂತ ಹೇಳಿ ನಾನು ಓದಲೆಲ್ಲ ಮಣ್ಣಿನ ಮಗ ಮತ್ತೆ ರೈತನ ಮಗ ಅಂತ ಹೇಳ್ತಾ ಇದ್ರಿ. ಜನರ ಯಾವ ರೀತಿ ಕನೆಕ್ಟಿವಿಟಿ ಆಯ್ತಾ ಇದಾರೆ ಸರ್? ನಾನು ಸುಳ್ಳು ಹೇಳೋದೇನಿಲ್ಲ. ನಾನು ರೈತರ ಮಗ, ಮಣ್ಣಿನ ಮಗ. ನಾನು ಎಲ್ಲ ವ್ಯವಸಾಯ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲ ವ್ಯವಸಾಯ ಮಾಡಿದ್ದೀನಿ, ಗದ್ದೆ ಉತ್ತಿದ್ದೀನಿ, ಕಾಯಿ ಕಡಗಿದ್ದೀನಿ, ತಪ್ಪೆ ಉತ್ತಿದ್ದೀನಿ, ಬದು ಹಾಕಿದ್ದೀನಿ, ಕೆರೆಗೆ ನೀರು, ಗದ್ದೆಗಳಿಗೆ ನೀರು ಬಿಟ್ಟಿದ್ದೀನಿ, ಹೊಲ ನಾಟಿ ಮಾಡೋ ಟೈಮಲ್ಲಿ ಹೊಲ ಮಾಡಿ, ಕಳೆ ಕೀಳೋ ಟೈಮ್ ಕಳೆ ಕೇಳ್ತಿದ್ದೀನಿ. PUC ವರ್ಗೂ ನಾವು ಎಲ್ಲ ಮನೇಲಿ ಎಷ್ಟೇ ಇದು ಎಲ್ಲರೂ ಇದ್ರು ವ್ಯವಸಾಯ ಮಾಡೇ ಕಳಿಸ್ತಿದ್ದು. ಈ ದೊಡ್ಡ ಮರನು ಹೊತ್ತಿದ್ದು. ಈ ತರ ನಾನು ವ್ಯವಸಾಯ ಮಾಡಿದ್ರೆ ನಾನು ಮಣ್ಣಿನ ಮಗ ಅಂತ ಹೇಳ್ಕೊತೀನಿ. ಅದು ಉದ್ಯಮದಲ್ಲಿ ದೊಡ್ಡ ಹೆಸರನ್ನ ಮಾಡಿದಿರಿ ಅಂದ್ರೆ ನಿಮ್ಗೇನ್ ರಾಜಕೀಯ ಅನಿವಾರ್ಯ ಅಲ್ಲ ಸರ್, ಆದ್ರೂ ಕೂಡ ಜನರ ಸೇವೆಗಾಗಿ ಬಂದಿದ್ರಿ, ಏನ್ ಹೇಳ್ತೀರಾ? ನಾನು ಉದ್ಯಮದಲ್ಲಿ ಎಲ್ಲ ನಾನು ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನ ಹುಡುಗರು ಇಲ್ಲೇ ಬಂದಿದ್ದಾರೆ. ಎಲ್ಲರೂ ಇಲ್ಲೇ ಜಿಲ್ಲೆಯಲ್ಲಿ ಜಾಸ್ತಿ ಜನ ಕೆಲಸ ಕೊಟ್ಟಿದ್ದೀನಿ. ಎಲ್ಲ ನಾನು ಏನ್ ನೋಡ್ಬೇಕು ಅದೆಲ್ಲ ನೋಡಾಗೈತೆ. ಲಾಸ್ಟ್ಗೆ ನಾನು ರೈತರ ಮನೆ ಹುಟ್ಟಿದಕ್ಕೆ ರೈತರಿಗೋಸ್ಕರ ಏನಾರು ಒಂದು ಸೇವೆ ಮಾಡೋಣ ಅಂತ ಹೇಳಿ ಕೊನೆಯ ಆಸೆ. ಒಂದು ಕಡೆ ಈಗಾಗ್ಲೇ ಅಂದ್ರೆ ಕುಮಾರಸ್ವಾಮಿ ಅವರು ಕೂಡ ಇನ್ನೂ ಆ ಕಡೆಗೆ ಬರ್ತಾ ಇಲ್ಲ, ಅಂದ್ರೆ ಇದೆಲ್ಲವೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತಾ ಏನು ನಿಮ್ಗೆ ಅಂತ? ನಾನು ಬಂದಲ್ಲಿಂದ ನಾನು ಹೇಳ್ತಾ ಇದ್ದೀನಿ, ಅಣ್ಣವ್ರ ಬಗ್ಗೆ ಬೇಡ, ನನ್ ಕೇಳಿ, ನಮ್ಮ ಪಕ್ಷ ನನ್ ನಿಲ್ಸಿದೆ, ನನ್ಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀನಿ. ನಾನು ನಿಮ್ ಸೇವೆ ಮಾಡಕ್ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ಬೇರೆ ಯಾವ ವಿಚಾರ ಹೇಳ್ತಾ ಇಲ್ಲ. ನಾನು ಮುಂದೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಲೂ ಹೇಳ್ತಾ ಇಲ್ಲ. ಮುಂದೆ ಮಾಡ್ಬೇಕಾದ್ರೆ ಜನಗಳ ಕಷ್ಟ ಅವತ್ತಿನ ದಿನ ಏನೇನ್ ಹುಟ್ಕತ್ತದೆ ನೋಡ್ಕೊಂಡು ಅವ್ರ ಜೊತೆ ಇತ್ಕೊಂಡು ನಾನು ಸೇವೆ ಮಾಡ್ತೀನಿ. ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ನಡುವಿನೇ ಇರುವಂತದ್ದು. ಇಲ್ಲಿ ಅಭಿವೃದ್ಧಿ ಒಂದಷ್ಟು ಹಿಂದೆ ಆಗಿದೆ ಸರ್. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಯಾವ್ಯಾವ ಯೋಜನೆಗಳನ್ನ ನಾವು ಎರಡರ ಮಧ್ಯೆ ಇರೋದ್ರಿಂದ ಮಂಡ್ಯ ಜಿಲ್ಲೆ ಬೆಳೆಯಕ್ಕಾಗಿಲ್ಲ. ನಮ್ಮಲ್ಲಿ ಎಲ್ಲ ಹೇಳ್ತಾರೆ ರಿಂಗ್ ರೋಡ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ರಿಂಗ್ ರೋಡ್ ಮಾಡ್ಬೇಕಾದ್ರೆ ಏನೇನು ಅದ್ ಮಾಡ್ಬೇಕು. ರಿಂಗ್ ರೋಡ್ ಮಾಡಿದ್ರೇನೆ ಮಂಡ್ಯ ಡೆವಲಪ್ ಆಗ. ಈ ಮಂಡ್ಯ ಯಾಕೆ ಡೆವಲಪ್ ಆಗಿಲ್ಲ ಅಂದ್ರೆ ಈ ಕಡೆ ಮೈಸೂರಿಗೆ ಹೋಗ್ತಾರೆ, ಇಲ್ಲ ಕಡೆ ಬೆಂಗಳೂರಿಗೆ ಹೋಗ್ತಾರೆ. ಹಂಗಾಗಿ ಏನಿಲ್ಲ, ನಮ್ಮೆಲ್ಲ ಹುಡುಗರು ಯೂಸ್ ಏನ್ ಮಾಡ್ತಾರೆ, ಎಲ್ಲ ಬೆಂಗಳೂರು ಸೇರ್ಕೊತಾರೆ, ತಂದೆ ತಾಯಿ ಬಿಟ್ಬಿಡ್ತಾರೆ. ಇಲ್ಲೇ ಒಂದು ಕೈಗಾರಿಕೆ ಬೇರೆ ಬೇರೆ ಉದ್ಯೋಗ ಸಿಕ್ಕಿದ್ರೆ ಅವರು ಇಲ್ಲೇ ಇರ್ತಾರೆ, ಅವ್ರ ತಂದೆ ತಾಯಿನ ನೋಡ್ಕೊತಾರೆ. ವಯಸ್ಸಾದ ಕಾಲದಲ್ಲಿ ಮಕ್ಳಿಗೆಲ್ಲ ಫಾರಿನ್ಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಅದ್ರ ಬದಲು ಬೆಂಗಳೂರಿಗೆ ಹೋಗ್ಬೋದು, ಇಲ್ಲೇ ಉದ್ಯೋಗ ಸಿಕ್ಕಿದ್ರೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡು ನಮ್ಮನ್ನು ಎಲ್ಲಾರನ್ನು ನೋಡ್ಕೊಂಡು ಜೊತೆಲಿ ಇರ್ತಾರೆ ಅಂತ ನಾನು. ಕೊನೆಯದಾಗಿ ಸರ್, ಜಿಲ್ಲೆಯ ಜನರಿಗೆ ಏನ್ ಹೇಳ್ತೀರಿ? ದಯಮಾಡಿ ನನ್ ಗೆಲ್ಸಿ, ನಿಮ್ ಸೇವೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡಿ. ನಾನು ಸದಾ ನಿಮ್ ಜೊತೆ ಇರ್ತೀನಿ. ನಾನು ಮಂಡ್ಯ ಮಗ, ನಿಮ್ ಮಗ, ನಿಮ್ ಮನೆ ಮಗ. ನನ್ ಗೆಲುವು ನಿಮ್ದ ಗೆಲುವು, ನಮ್ಮ ಗೆಲುವು ನಮ್ಮ ಎಲ್ಲಾ ನಾಯಕರ ಗೆಲುವು ಅಂತ ಕೈ ಮುದ್ದು ಕೇಳ್ಕೊತೀನಿ. ಇದಿಷ್ಟು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.